ರೈತ 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 ಅನ್ನ ಕೊಡುವ ದಾತ. ಸರ್, ನನ್ನ ಹೆಸರು ನಿರ್ಮಲಾ ಅಂತ. 3 ಎಕರೆ ನಾವು ವ್ಯವಸಾಯ ಮಾಡ್ತಾ ಇದೀವಿ. ನಾನು ಇವ್ರ ಮೊಮ್ಮಗಳು, ಇವರೇ ಇಲ್ಲಿ ಓನರ್ ನಮ್ಮ ತಾತ. ಇದು ಸೇರಿ ಎರಡನೇ ಬೀಡು. ಇಲ್ಲಿ 1 ಕ್ವಿಂಟಲ್ ನಾವು ಏನು ಮಾಡಿದ್ವಿ, 1 ಎಕರೆ ಫುಲ್ಲು ಕ್ಯಾಪ್ಸಿಕಮ್ ಹಾಕಿದ್ದೀವಿ. ಇದು ಎರಡನೇ ಬೀಡು. ಅಲ್ಲಿ 1ನೇ ಬೀಡಲ್ಲಿ 800 kg ಸಿಕ್ತು. ಅದೇ ಥರ ಕಾಯು ಚೆನ್ನಾಗಿತ್ತು. ಈಗ ಎರಡನೇ ಬೀಡಲ್ಲೂ ಅದೇ ಥರ ಕಾಯಿ ಚೆನ್ನಾಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗೆ ಆದರೆ ಸಾಕಪ್ಪ. ವ್ಯವಸಾಯ ಎಲ್ಲ ರೈತರಿಗೂ ಕೂಡ ಖುಷಿ ಕೊಡಬೇಕು, ಯಾವುದೇ ಥರ ಫೇಲ್ ಆಗಬಾರ್ದು. ಈಗ ನಮಗೂ ಅಷ್ಟೇ, ವ್ಯವಸಾಯದಲ್ಲಿ ಏನಾದರೂ ಸಕ್ಸಸ್ ಆದರೆ ಅಲ್ವಾ. ಈಗ ರೈತ ದೇಶದ ಬೆನ್ನೆಲುಬು ಅಂತಾರೆ. ಈಗ ರೈತನೇ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ಮುಂದಿನ ದೇಶಕ್ಕೆ ಅನ್ನ ಹಾಕೋರು ಯಾರು? ಸೊ ನಾನೇನು ಹೇಳ್ತೀನಿ, ಎಲ್ಲ ಪ್ರತಿಯೊಬ್ಬ ರೈತನೂ ಕೂಡ ತನ್ನ ಬೆಳೆ ಬಗ್ಗೆ ತಾನು ಮಾತಾಡ್ಕೊಬೇಕು, ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ನನಗಂತೂ ತುಂಬ ಖುಷಿ ಆಯಿತು. ಇದೇ ಥರ ಎಲ್ಲರಿಗೂ ಸಿಗಲಿ ಅಂತ. ಇಲ್ಲಿ ಏನಪ್ಪ ಅಂತಂದರೆ ನಾವೇನು ಮಾಡ್ತೀವಿ, ಮೈ ತುಂಬ ದುಡಿತೀವಿ, ಕೈ ತುಂಬ ಸಂಬಳ ಸಿಗ್ತದೆ, ಹೊಟ್ಟೆ ತುಂಬ ಊಟ ಸಿಗ್ತದೆ, ನೆಮ್ಮದಿಯಾಗಿ ನಿದ್ದೆ. ಇದಕ್ಕಿಂತ ಇನ್ನೇನು ಬೇಕು ಸರ್? ಅಲ್ಲೋರಿಗೆ ಟೆನ್ಷನು, ಅವ್ರೇನಂತಾರೋ ಇವ್ರೇನಂತಾರೋ, ನಿದ್ದೆ ಇರಲ್ಲ ಸರಿಯಾಗಿ, ಮೈಕೈ ಸ್ಟ್ರೆಸ್ ಬೇರೆ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ಒಳ್ಳೆ ವಾತಾವರಣ, ಚೆನ್ನಾಗಿ ಉಸಿರಾಡೋಕ್ಕೂ ಆಗ್ತದೆ, ಜನಗಳ ಜೊತೆ ಚೆನ್ನಾಗಿ ನಕ್ಕೊಂಡು ನಾವು ಕೆಲಸ ಮಾಡ್ಬೋದು. ಇದಕ್ಕಿಂತ ಇನ್ನೇನು ಬೇಕು ಸರ್ ನಮಗೆ? ನೋಡಿ ಸರ್, ನಮ್ಮ ಮನೆ 3 ಜನ ಇದ್ದೀವಿ. ನಾವು 3 ಜನನೂ ಇಲ್ಲಿ ವ್ಯವಸಾಯದಲ್ಲೇ ಕೆಲಸ ಮಾಡ್ಕೊತೀವಿ. ಅದು ಅಲ್ಲದೆ ನಮ್ಮ ಊರಿನ ಜನಗಳು ಕೂಡ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ನಮ್ಗೆ ಏನು ಗೊತ್ತಾ ತೃಪ್ತಿ, ನಾವು ದುಡಿತೀವಿ, ನಾವು ತಗೋತೀವಿ, ಕಾಸು ಬರೋದ್ರಿಂದ ನಮ್ಮ ಹಳ್ಳಿ ಜನಕ್ಕೂ ಕೊಡ್ತೀವಿ, ಅವ್ರಿಗೂ ಏನಾದರೂ ಒಂದು ಉಪಯೋಗ ಆಗ್ತದೆ. ಈಗ ನೋಡಿ, kg 80 ರೂಪಾಯಿ ಹೋಗ್ತದೆ. ರೇಟ್ ಆಗ್ತಿದ್ದಂಗೆ ಅದು ಹೆಚ್ಚಾಗುತ್ತೆ. ಈಗ ಕೆಲವೊಂದ್ಸಲಿ ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಮನಸ್ಸನ್ನ ದುಃಖದಲ್ಲಿ ಇಟ್ಕೊಳೋ ಬದಲು, ಲಾಸ್ ಆಗ್ತಾನೆ ಅಲ್ವಾ ಮುಂದೆ ಒಂದು ದಿವಸ ಸಕ್ಸಸ್ ಆಗೋದು. ಆ ಥರ ರೈತ ಒಂದು ಮೈಂಡ್ ಸೆಟ್ ಇಟ್ಕೊಬೇಕು. ನನಗನ್ಸ್ದಂಗೆ ರೈತರೆಲ್ಲ ಹಾಗೆ ಇರ್ತಾರೆ. ಈಗ ನೋಡಿ, ಮಳೆ ಬತ್ತಿಲ್ಲ, ಮಳೆ ಇಲ್ಲದೆ ಬೆಳೆ ಇಲ್ಲ ಅಂತಾರೆ. ಆದರೆ ಎಷ್ಟು ಬೆಳೆ ಬೆಳೀತಾರಲ್ವಾ, ಇದಕ್ಕೊಂದು ರೇಟ್ ಇರಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಈಗ ನೋಡಿ ಸರ್, ನೀವೇ ನೋಡಿ ಎಷ್ಟು ಚೆನ್ನಾಗಿತ್ತಲ್ವ ಕ್ಯಾಪ್ಸಿಕಮ್. ಅದೇ ಥರ ಒಬ್ಬೊಬ್ಬ ರೈತನೇ ಎಷ್ಟೋ ವಿಧ ತರಕಾರಿ ಬೆಳೀತಾನೆ, ಅವ್ನಿಗೆ ಅದೇ ಥರ ರೇಟು ಸಿಗಬೇಕು. 1 ಎಕರೆಯಲ್ಲಿ ಫುಲ್ಲು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಅದು ಹಾಕ್ಕೊಂಡಿದ್ದೀವಿ. ಅಲ್ಲಿ ಆಗ್ಲಕಾಯಿ ಗಿಡ, ಇಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀವಿ. ನಮ್ದು ಎಲ್ಲ ಬೆಳೆನೂ ನ್ಯಾಚುರಲ್ಲಾಗೇ ಇರುತ್ತೆ ಸರ್. ನಾವು ಜಾಸ್ತಿ ಏನು ಔಷಧಿ ಹೊಡೆಯೋಕ್ಕೆ ಹೋಗಲ್ಲ, ಮೆನ್ಯೂರ್ ಆಗಲಿ ಫರ್ಟಿಲೈಸರ್ ಆಗಲಿ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಅದ್ರ ಜೊತೆ ಗೊಬ್ಬರ ಎಲ್ಲ ಇರುತ್ತಲ್ಲ, ನಾರ್ಮಲ್ ಎಲ್ಲ ತಿಪ್ಪೆ ಹತ್ರ ಇದು ಮಾಡ್ಕೊತಾರಲ್ಲ, ಅವನು ಕೂಡ ಹಾಕ್ಕೊತೀವಿ. ಯಾಕಂದರೆ ನಾವು ಮಾರೋದ್ರಿಂದ ಬೇರೆಗೂ ಎಫೆಕ್ಟ್ ಆಗಬಾರ್ದು. ಅವರು ತಿಂದು ಚೆನ್ನಾಗಿರಬೇಕು, ತೃಪ್ತಿ ಪಡಬೇಕು. ಯಾರು ರೈತನಪ್ಪ ಇದನ್ನು ಬೆಳೆದವನು ಅಂತ ಖುಷಿ ಪಡಬೇಕು. ಅದೇ ಥರ ರೈತನ ಮನಸ್ಸು ಕೂಡ ಅದೇ ಥರ ಇರುತ್ತಲ್ವ ಸರ್. ನಾವು ಬೆಳೆಯೋ ಬೆಳೆಯಲ್ಲಿ ಜಾಸ್ತಿ ರೇಟ್ ಬರಲಿ, ಅದನ್ನು ಜಾಸ್ತಿ ಜನ ತಗೊಳ್ಳಿ, ಇದರಿಂದ ನಮಗೂ ಕೂಡ ಲಾಭ, ಅವ್ರು ತಗೊಳ್ಳೋ ಅಂಥವ್ರಿಗೆ ಹೊಟ್ಟೆ ತುಂಬ ತಿಂದು ಅವರು ಆರೋಗ್ಯಕರವಾಗಿರ್ತಾರೆ ಅಂತ ಸರ್. ಅಷ್ಟೇ. ರೈತ 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 ಅನ್ನ ಕೊಡುವ ದಾತ.